ಫೈನಲ್ ನಟೇಶ್ ಪಾಕಿಸ್ತಾನ ಇರೋವರೆಗೂ ಈ ಪರಿಸ್ಥಿತಿ ಮುಂದುವರಿತಾನೆ ಇರುತ್ತೆ. ನಿನ್ನೆ ಹಲವರು ಮಾತನಾಡ್ತಾ ಇದ್ದು ಪಾಕಿಸ್ತಾನವನ್ನ ಚೂರು ಮಾಡದ ಹೊರತು ಭಾರತಕ್ಕೆ ನೆಮ್ಮದಿ ಇಲ್ಲ ಅಂತ. ಡು ಯು ಅಗ್ರಿ? ನಾಟ್ ನೆಸೆಸರಿ ಮೇಡಮ್, ಅವ್ರನ್ನ ಕಂಪ್ಲೀಟ್ ಚೂರ್ ಮಾಡೋದೇನ್ ಬೇಕಾಗಿಲ್ಲ. ನಾನ್ ಹೇಳೋದು ಈಗ ಆಲ್ರೆಡಿ ಇಟ್ ಇಸ್ ಮೋರ್ ದೆನ್ 24 hours ಆಯ್ತು. ಈಗ ನಾವು ಅವ್ರದ್ದು ರಿಟಾಲಿಯೇಟ್ ಏನ್ ಮಾಡ್ತಾರೆ ಯೋಚಿಸೋ ಮೊದ್ಲು ಸೆಕೆಂಡ್ ಫೇಸ್ ನ ಶುರು ಮಾಡ್ಬೇಕೀಗ. ನಾವೇ ಶುರು ಮಾಡ್ಬೇಕು ಅಂತೀರಿ? ನಾವೇ ಡೀಪ್ ಅಲ್ಲಿ ಎಲ್ಲಿ ಟೆರರಿಸಮ್ ಇದು ಲೊಕೇಶನ್ ಇದೆ, ಸುಮಾರು ಇದೆ, ಮೋರ್ ದೆನ್ 200 ಆಡ್ ಇದೆ. ಸೊ ಅದನ್ನ ಮತ್ತೆ ಐಡೆಂಟಿಫೈ ಮಾಡಿ ಯು ಸ್ಟಾರ್ಟ್ ಡೆಮಾಲಿಶಿಂಗ್ ದೋಸ್ ಟೆರರಿಸ್ಟ್ ಲೊಕೇಶನ್. ಐ ಥಿಂಕ್ ವಿ ಗೋಟ್ ಟು ಬಿ ಒನ್ ಸ್ಟೆಪ್ ಹೆಡ್ ಆಫ್ ದೆಮ್. ನನ್ನ ಪ್ರಕಾರ ರಾದರ್ ದೆನ್ ವೇಟಿಂಗ್ ದೇರ್ ರಿಟಾಲಿಯೇಟಿಂಗ್ ಏನ್ ಮಾಡ್ತಾರೆ ಯೋಚಿಸೋ ಮೊದಲು ಇನ್ನೊಂದು ಕೊಟ್ರೆ ಅವ್ರಿಗೆ ಬೈ ದ ಟೈಮ್ ದೇ ವಿಲ್ ಅಂಡರ್ಸ್ಟ್ಯಾಂಡ್. ಸೊ ಈ ರೀತಿ ಅವರನ್ನ ನಿರೀಕ್ಷೆ ಮಾಡೋದಕ್ಕೆ ಮುಂಚೆ ನಾವು ನಿರ್ಧಾರಗಳನ್ನ ತಗೊಂಡ್ರೆ ಇಂತಹ ಉಗ್ರ ಕೃತ್ಯಗಳನ್ನ ಕಂಟ್ರೋಲ್ ಮಾಡಬಹುದು ಅಂತೀರಿ ನೀವು? ಅಬ್ಸಲ್ಯೂಟ್ಲಿ ಮೇಡಮ್, ಅಬ್ಸಲ್ಯೂಟ್ಲಿ. ಬಿಕಾಸ್ ಈಗ ಆರ್ಕೆ ಸರ್ ಒಂದು ಹೇಳ್ತಾ ಇದ್ರು ಎಕನಾಮಿ ಎಲ್ಲ. ಸಿ, ಇಫ್ ಯು ಟೇಕ್ ದಿ ಹಿಸ್ಟ್ರಿ ಆಫ್ ISI ಅವ್ರ ಹತ್ರ, ಅವ್ರಿಗೆ ಯಾವುದೇ ಗವರ್ಮೆಂಟ್ ಇದು ಫಂಡ್ ಬೇಕಾಗಿಲ್ಲ. ISI has got their own fund. ಎಸ್ಪೆಷಲಿ ಅಫೀಮ್ ಅವರೇ ಬೆಳೆಸ್ತಾರೆ, ಅದನ್ನ ಮಾರಾಟ ಮಾಡ್ತಾರೆ. ಡ್ರಗ್ ಇದೆ, ವೆಪನ್ರಿ ಇದೆ. ಯಾವಾಗ ರಷ್ಯಾ ಅಂಡ್ USA ವಾರ್ ಇದು ಅಫ್ಘಾನಿಸ್ತಾನ್ ಇದ್ದಾಗ ಆ ವೆಪನ್ ಮತ್ತೆ ಮನಿ ಈಗ್ಲೂ ಇದೆ ಅವ್ರ ಹತ್ರ. ಸೊ ಅದನ್ನ ಯೂಸ್ ಮಾಡ್ಕೊಂಡು ದೇ ಕ್ಯಾನ್ ಕೀಪ್ ಸಪೋರ್ಟಿಂಗ್ ಟೆರರಿಸಮ್. ಸೊ ದೇ ಡೋಂಟ್ ರಿಕ್ವೈರ್ ಡಿಪೆಂಡೆಂಟ್ ಆನ್ their government. So we got to keep attacking their terrorist location and be one step ahead than Pakistan. Do you agree, Jankiram sir? ಅಮೇರಿಕಾ ಮತ್ತು ಚೈನಾ ಯಾವುದೇ ಮುಂದುವರೆದ ದೇಶಗಳಾಗಲಿ ಭಾರತವನ್ನು ಹೇಗಾದರೂ ಮಾಡಿ ಈ ಗೊಂದಲದಲ್ಲಿ ಸಿಕ್ಕಾಕಿಸ್ಬೇಕು ಅನ್ನೋದು ಬ್ಯಾಕ್ಗ್ರೌಂಡಲ್ಲಿ ಅವ್ರ ಮನಸ್ಸಲ್ಲಿ ಇದೆ. ಹಿಂದೆ ಟ್ರಂಪ್ ಅಧಿಕಾರಕ್ಕೆ ಬರೋಕ್ಕಿಂತ ಮುಂಚೆನೂ ಹೇಳ್ತಾ ಇದ್ರು, ಓನ್ಲಿ ಅಮೇರಿಕಾ ಯಾಕೆ ಎಲ್ಲವನ್ನು ಮಾಡಬೇಕು ಈ ಪೊಲೀಸ್ ಕೆಲಸ, ವೈ ಕಾಂಟ್ ಇಂಡಿಯಾ ಡೂ ಸಮಥಿಂಗ್ ಇನ್ ಸೌತ್ ಈಸ್ಟ್ ಏಷ್ಯಾ ಅಂತ ಕೇಳೋರು. ಈ ಮೊನ್ನೆನೂ ಅವರ ಬಾಯಿಂದ ಬಂತು, ಬಾಂಗ್ಲಾದೇಶ್ ಪ್ರಾಬ್ಲಮ್ ಆದಾಗ ಲೆಟ್ ಇಂಡಿಯಾ ಹ್ಯಾಂಡಲ್ ಅಂದರು. ಅಂದರೆ ಏನಾದರೂ ಮಾಡಿ ಈ ಭಾರತವನ್ನು ಈ ರೀತಿಯ ಗೊಂದಲದಲ್ಲಿ ಪೊಲೀಸ್ ಡ್ಯೂಟಿಗೆ ಇನ್ವಾಲ್ವ್ ಮಾಡಬೇಕು ಅನ್ನೋ ಒಳಗಿನ ಮನಸ್ಸು ದೊಡ್ಡ ದೊಡ್ಡ ದೇಶಗಳಿಗೆ ಇದೆ. ಭಾರತ ಯಾಕೆ ಸುಲಭವಾಗಿ ಸಿಕ್ಕಾಕೊಂತಿಲ್ಲ ಅಂದರೆ ಇದರ ಅರಿವು ಭಾರತಕ್ಕಿದೆ, ಈ ಸ್ಥಿತಿ ಭಾರತಕ್ಕಿದೆ. ಮತ್ತು ಯಾರು ಟ್ರೂ ಫ್ರೆಂಡ್ಸ್ ಅನ್ನೋದು ಭಾರತಕ್ಕೆ ಕ್ಲಿಯರ್ ಆಗಿ ಗೊತ್ತಾಗಿದೆ. ಒಂದು ಇಂಡಿಯಾ ಇಸ್ರೇಲ್ ಕಡೆ ಹೋಗಿರೋದ್ರಿಂದ ಹಮಾಸಿಗೆ ಪ್ರತೀಕಾರ ತೀರಿಸ್ಕೊಳ್ಳೋ ಒಂದು ಬಯಕೆ ಇದೆ. ಮತ್ತು ಭಾರತದಲ್ಲಿ ಈ ವಕ್ಫ್ ಕಾನೂನಿನ ವಿರುದ್ಧ ದೊಡ್ಡ ದಂಗೆಯಾಗತ್ತೆ, ಸಿವಿಲ್ ವಾರ್ ಆಗತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಪಾಕಿಸ್ತಾನ ಇತ್ತು. ಅದು ಯಾವಾಗ ಎಲ್ಲ ಮುಸ್ಲಿಮರು AIMM ಅಥವಾ OICA ಅವರಂಥವರು ಸಹ ಮೋದಿಯವರ ಸಪೋರ್ಟಿಗೆ ನಿಂತಾಗ ಈ ಭ್ರಮೆ ದೂರ ಆಯಿತು. ಹಾಗಾಗಿ ಏನಾದರೂ ಒಂದು ಮಾಡಬೇಕಾಗಿತ್ತು, ಹಮಾಸ್ ಜೊತೆಗೆ ಸೇರಿ ಈ ಕೃತ್ಯವನ್ನು ಮಾಡಿದರು. ಆದರೆ ಅವರಿಗೆ ಇದುವರೆಗೂ ವಾಪಸ್ ರಿಟರ್ನ್ ಕೊಡುತ್ತೆ ಅನ್ನೋದು ಗೊತ್ತಿದ್ರೂ ಸಹ ಅಲ್ಲಿ ನಮ್ಮ ಇವರು ಹೇಳಿದಾಗೆ IG ಅವರು ಹೇಳಿದಾಗೆ ದೇ ಕೇಸ್ ಕಂಟ್ರೋಲು ಒನ್ ಹ್ಯಾಂಡಲ್ ಇಲ್ಲ. ಹಾಗಾಗಿ ಇದು ಭಾರತ ಈಗ ಏನಂದರೆ ವಿಶ್ವದ ಬೇರೆ ರಾಷ್ಟ್ರಗಳ ಜೊತೆಗೆ ಸೇರಿ ಅಲ್ಲಿರೋ ಒಂದು ನ್ಯೂಕ್ಲಿಯರ್ ಆರ್ಸೆನಲ್ ಏನಿದೆ ಅದು ರಾಂಗ್ ಹ್ಯಾಂಡ್ಸಿಗೆ ಹೋಗ್ದಾಗೆ, ಟೆರರಿಸ್ಟ್ ಕೈಯಲ್ಲಿ ಹೋಗ್ದಾಗೆ, ಅಥವಾ ಈಗಲೇ ಮಿಲಿಟ್ರಿ ISI ಕೈಯಲ್ಲಿದೆ, ಅದು ಸಿವಿಲ್ ಗವರ್ಮೆಂಟ್ ಕೈಯಲ್ಲಿಲ್ಲ. ಅದನ್ನು ಧ್ವಂಸ ಮಾಡೋ ಕೆಲಸನ ಈ ಆಪರ್ಚುನಿಟಿನಲ್ಲಿ ಮಾಡಬೇಕು. ಮಾಡಿದರೆ ವಿಶ್ವಕ್ಕೆ ಒಂದು ದೊಡ್ಡ ಉಪಕಾರ ಭಾರತದಿಂದ. ಮತ್ತು ನಮ್ಮ ಭಾರತದ ಸಂಸ್ಕೃತಿನಲ್ಲಿ ಈಗೇನು ನಮ್ಮ ಕರ್ನಲ್ ಹೇಳಿದರು ಅದನ್ನು ಆಗಲೇ ಹೇಳಿಬಿಟ್ಟಿದ್ದಾರೆ. ಹಿಂದೆ ಏನು ಮಾಡೋರು ಅಂದರೆ ರಾಜರು ಒಂದು 10 ವರ್ಷ ಆದ ತಕ್ಷಣ ಅಶ್ವಮೇಧ ಯಾಗ ಅಂತ ಮಾಡೋರು. ಯಾರು ಶತ್ರುಗಳು ಯಾರೂ ಇರಲಿಲ್ಲ ಅವರಿಗೆ, ಆದರೆ ಕುದುರೆ ಬಿಟ್ಬಿಟ್ಟು ಯಾರು ಇದಾರನೋ ಶತ್ರುಗಳು ಅಂತ ಹುಡುಕೋರು. ಆ ಕೆಲಸ ಭಾರತ ಮಾಡಬೇಕು. ಪಹಲ್ಗಾಮಿಗೆ ಕಾಯಬಾರ್ದು.
ಪಹಲ್ಗಾಮಿಗೆ ಕಾಯ್ದ ಹಾಗೆ ಮಧ್ಯೆ ಈ ರೀತಿ ಟೆರರಿಸ್ಟ್ ಕ್ಯಾಂಪ್ಗಳನ್ನು ಗುರುತಿಸಿ ಹೊಡಿತಾ ಹೋಗ್ಬೇಕು. ರೈಟ್ ಸರ್, ಥ್ಯಾಂಕ್ ಯು. 3 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಭಾರತದ ಮುಂದಿನ ನಡೆಯ ಜೊತೆಗೆ ಪಾಕಿನ ರಿಟಾಲಿಯೇಷನ್ನ ನಿರೀಕ್ಷೆಯಲ್ಲಿದ್ದೀವಿ. ಆದರೆ ಪಾಕ್ ರಿಟಾಲಿಯೇಟ್ ಮಾಡೋದಕ್ಕಿಂತ ಹೆಚ್ಚಾಗಿ ಒಳಗೆ ನುಗ್ಗಿಸಿ ನಾಗರಿಕರ ನಡುವೆ ವಿಧ್ವಂಸಕ ಕೃತ್ಯ ಮಾಡೋದ್ರಲ್ಲಿ ಎತ್ತಿದ ಕೈ ಅನ್ನೋದನ್ನ ನಮ್ಮ ನಟೇಶ್ ಅವರು ಹೇಳ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.